ಫ್ರೆಂಡ್ಸ್ ನಮ್ಮ ಟೇಬಲ್ ಮುರಿದೋಗಿದೆ. ಆದ್ರೆ Q&A ಸೆಷನ್ ಅಂತ ಅಂದ್ರೆ ನಮ್ ಎನರ್ಜಿ ಫುಲ್ ಯಾವತ್ತು ಹೈ ಇರೋದೆ. ವಾಟ್ಸಪ್ಗೂ ನಮಸ್ಕಾರ, ಮತ್ತೊಂದು Q&A ಎಪಿಸೋಡ್, ಖತರ್ನಾಕ್ Q&A ಎಪಿಸೋಡ್ 4ರಲ್ಲಿ ಸ್ವಾಗತ ಸುಸ್ವಾಗತ. ಲಿಸ್ಟ್ ಅಲ್ಲಿ ಮೊದಲನೇ ಕ್ವಶನ್, ನನ್ನ ಟೆಥೋಸ್ಕೋಪ್ ಎಲ್ಲ ಗುರು. ಇಲ್ಲೇ ಇದೆಯಾ? ಸ್ವಾಗತ್ ಅವ್ರು ಕೇಳ್ತಾ ಇದ್ದಾರೆ, ನಿಮ್ ಫಸ್ಟ್ ರೀಲ್ ಯಾವುದು ಮತ್ತು ಅದರಂತ ಫಸ್ಟ್ ಕಮೆಂಟ್ ಯಾವುದು? ಎಸ್, ಇದಕ್ಕೆ ಮೊದಲು ನಾನು ಮೊಬೈಲ್ ತೆಗಿಬೇಕು. ಓಕೆ, ನೋಡೋಣ ಅಂತ. ಸೊ ಇದುವರೆಗೆ ಒಟ್ಟಾರೆ ನಾವು ಹತ್ರ 299 ರೀಲ್ಸ್ ಮಾಡಿದ್ವಿ. ಸೊ ಇದರ ಲಾಸ್ಟ್ ರೀಲ್ ಇದು ವಾಟ್ಸ್ಆಪ್ ಟ್ರಿಕ್ ನ ರೀಲ್ ನೋಡ್ಕೋಬಹುದು. ಗಡಿಬಿಡಿನಲ್ಲಿ ನೈಟ್ ಪ್ಯಾಂಟ್ ಮೇಲೆ ಈ ರೀಲ್ ನ ಮಾಡಿದೀನಿ. ಇನ್ನು ಫಸ್ಟ್ ಕಮೆಂಟ್ ಇದರಲ್ಲಿ ಶಾಬಾಜ್ ಅವ್ರು ಕೇಳಿದ್ದಾರೆ, ಸರ್ ಗ್ಯಾಲರಿ ಇಮೇಜ್ ಡಿಲೀಟ್, ಅದರ ರಿಟರ್ನ್ ಇಮೇಜ್ ಬೇಕು. ಸೊ ಇದೇ ಫಸ್ಟ್ ಕ್ವಶನ್. ಎಸ್, ಇನ್ಸ್ಟೆಂಟ್ಲಿ ನಾವು ಆನ್ಸರ್ ಕೊಡ್ತೀವಿ ಗುರು, ಯಾವುದಕ್ಕೂ ಹಿಂಜರಿಯಲ್ಲ. ಎರಡನೇ ಕ್ವಶನ್ ಶೇಖರ್ ಅವ್ರು ಕೇಳ್ತಿದ್ದಾರೆ, ಕ್ಯಾಶಿಫೈ ನಲ್ಲಿ ಫೋನ್ ತಗೊಳ್ಬಹುದಾ? ನಿಮ್ಮ ಅನಿಸಿಕೆ ಏನು? ಹೌದು, ಕ್ಯಾಶಿಫೈ ನಲ್ಲಿ ಒಳ್ಳೆ ಫೋನ್ಸ್ ಗಳಿರುತ್ತೆ. ಸೊ ನಾನು ಕೂಡ ಚೆಕ್ ಮಾಡಿದ್ದೀನಿ. ಬಟ್ ನೀವು ಇಲ್ಲಿ ತುಂಬಾ ಹಳೆಯ ಫೋನ್ಸ್ ಗಳು ಲೈಕ್ 1 ವರ್ಷ 2 ವರ್ಷ ಹಿಂದಿನ ಫೋನ್ಸ್ ಗಳ ಮೇಲೆ ತುಂಬಾ ಡಿಸ್ಕೌಂಟ್ 60-70% ಆಫ್ ಇರುತ್ತೆ. ಸೊ ಅದನ್ನ ತಗೊಳಿಕ್ ಹೋಗ್ಬಿಡಿ. ಇಲ್ಲಿ 6 ಮಂತ್ 3 ಮಂತ್ಸ್ ವಾರಂಟಿ ಆಪ್ಷನ್ಸ್ ಗಳು ಕೂಡ ಕೊಡ್ತಾರೆ. ಬಟ್ ಎಷ್ಟು ಹಳೆ ಫೋನ್ಸ್ ಗಳನ್ನ ತಗೊಳ್ತೀರಾ ಅಷ್ಟು ಅದರ ರೀಸೇಲ್ ವ್ಯಾಲ್ಯೂ ಮತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಎಲ್ಲ 4G ಫೋನ್ಸ್ ಗಳಿರುತ್ತೆ, ಒಂದು 5G ಫೋನ್ಸ್ ಗಳನ್ನ ತಗೊಳ್ಳಿ. ಮತ್ತೊಂದು ಬ್ರ್ಯಾಂಡ್ ಫೋನ್ ನ ವರ್ಷದ ವಾರಂಟಿ ಇರುವಂತಹ ಫೋನ್ಸ್ ಗಳನ್ನ ಚೂಸ್ ಮಾಡ್ಕೊಂಡ್ರೆ ರಿವ್ಯಾಲ್ಯೂಯೇಷನ್ ಕೂಡ ಸಿಗುತ್ತೆ. ಮತ್ತೊಂದು ಒಳ್ಳೆ ಫೋನ್ 5G ಕೂಡ ಇರೋ ಫೋನ್ಸ್ ಗಳು ನೋಡ್ಕೋಬಹುದು. ಲಿಸ್ಟಲ್ಲಿ 3ನೇ ಕ್ವಶನ್ ಅಲೆಕ್ಸಾಂಡರ್ ಅವ್ರು ಕೇಳ್ತಾವ್ರೆ, ನೀವು ಗ್ಯಾಜೆಟ್ ಗಳನ್ನ ಎಲ್ಲಾ ಪರ್ಚೇಸ್ ಮಾಡ್ತೀರಾ? ವಿಡಿಯೋ ಮಾಡಿದ ನಂತರ ಏನ್ ಮಾಡ್ತೀರಾ ಅದನ್ನ? ಹೌದು ಫ್ರೆಂಡ್ಸ್, ನಾನು ಪ್ರತಿ Q&A ಸೆಷನ್ಗೆ ಕ್ವಶನ್ ಕೇಳಿದಾಗ ನನಗೆ ಈ ಕಮೆಂಟ್ಸ್ ತುಂಬಾ ಸರ್ತಿ ಬರುತ್ತೆ. ಅದು ಪ್ರತಿ ಗ್ಯಾಜೆಟ್ ಸೀರೀಸ್ ಕಮೆಂಟ್ಸ್ ಅಲ್ಲಿ ಕೂಡ ಇದನ್ನೇ ನೋಡಿರ್ತೀನಿ. ಎಸ್, ನಾನು ಇದನ್ನ ಇವತ್ತು ಕ್ಲಿಯರಿಫೈ ಮಾಡ್ತಾ ಇದ್ದೀನಿ. ಸೊ ನಾವು ಯಾವುದೇ ಗ್ಯಾಜೆಟ್ ಸೀರೀಸ್ಗಳು ಮತ್ತೆ ಲೈಕ್ ಈ ಟಾಪ್ 5 ಸೀರೀಸ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಇದನ್ನೆಲ್ಲ ನಾನು ಕಂಪ್ಲೀಟ್ಲಿ ದುಡ್ಡು ಹಾಕಿ ಪರ್ಚೇಸ್ ಮಾಡಿ ರಿವ್ಯೂಸ್ ನ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ ಅಲ್ಲಿ 70% ಹತ್ರ ಏನ್ ನೀವು ಪ್ರಾಡಕ್ಟ್ಸ್ ನೋಡ್ತೀರಾ ಎಲ್ಲ ನಾವೇ ಸ್ವತಃ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಜನರಿಗೆ ಒಂದು ಇಷ್ಟ ಆಗ್ತಾ ಇದೆ, ಜನರು ಏನ್ ಕೇಳ್ತಾ ಇದಾರೆ ಅದನ್ನ ನಮ್ಮ ವೇನಲ್ಲಿ ನಮ್ಮ ಟ್ಯಾಲೆಂಟ್ ಯೂಸ್ ಮಾಡ್ಕೊಂಡು ನಿಮ್ಮ ಮುಂದೆ ತಗೊಂಡ್ ಬರೋದು ಇದು ನಮ್ಮ ಚಾನಲ್ ನ ಪ್ರಾಮಾಣಿಕ ಕರ್ತವ್ಯ ಮತ್ತು ನನಗೆ ಇಷ್ಟ ಆಗತ್ತೆ. ಸೊ ಅದಕ್ಕೆ ನಾವು ಗ್ಯಾಜೆಟ್ಸ್ ಮೇಲೆ ಜಾಸ್ತಿ ಕೆಲಸ ಮಾಡ್ತಾ ಇದ್ವಿ. ಇನ್ನು ಗ್ಯಾಜೆಟ್ಸ್ ಗಳನ್ನೆಲ್ಲ ಏನ್ ಮಾಡ್ತೀರಾ? ಫೋನ್ಸ್ಗಳು ಕೊಟ್ಟಿರುತ್ತೆ, ಫೋನ್ಸ್ಗಳು ಬಂದಿರುತ್ತೆ, ಪರ್ಚೇಸ್ ಮಾಡಿರ್ತೀವಿ, ಅದನ್ನೆಲ್ಲ ಏನ್ ಮಾಡ್ತೀರಾ ಅಂತ ಕೇಳ್ತೀರಾ. ಎಸ್, ಸದ್ಯಕ್ಕೆ ನಾನು ಈ ಫೋನ್ಸ್ಗಳನ್ನ OLX ಅಲ್ಲಿ ಸೇಲ್ ಮಾಡ್ತಾ ಇದ್ದೀನಿ, ಕ್ವಿಕರ್ ಅಲ್ಲಿ ಸೇಲ್ ಮಾಡ್ತಾ ಇದ್ದೀನಿ. ಎಷ್ಟೋ ನನ್ನ ಫ್ರೆಂಡ್ಸ್ ತಗೊಳ್ತಾ ಇದ್ದಾರೆ, ಎಷ್ಟೋ ಜನ ನನಗೆ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಗೊಳ್ತಾ ಇದ್ದಾರೆ. ಇದಕ್ಕೆ ಮತ್ತೊಂದು ಡೀಪ್ ಪ್ಲಾನ್ ಮಾಡಿ ನಾವು ಮತ್ತೊಂದು ಟೆಕಿಸೋಮ್ಸ್ ಶಾಪ್ ಅಂತ ಒಂದು ಪೇಜ್ ಕ್ರಿಯೇಟ್ ಮಾಡ್ತಾ ಇದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅಲ್ಲಿ ಲೈವ್ ನಾವು ಯಾವುದೇ ಪ್ರಾಡಕ್ಟ್ಸ್ಗಳು, ಯಾವುದೇ ಸ್ಮಾರ್ಟ್ ಫೋನ್ಸ್ಗಳು, ಯಾವುದೇ ಗ್ಯಾಜೆಟ್ಸ್ ರಿವ್ಯೂ ಮಾಡಿದ್ರೆ ನಿಮ್ಮಲ್ಲಿ ಸೇಲ್ ಹಾಕಿರ್ತೀವಿ, ನೀವು ಅದನ್ನ ತಗೋಬಹುದು. ಸದ್ಯದಲ್ಲೇ ಈ ಹೊಸ ಪೇಜ್ ಬರ್ತಾ ಇದೆ. ಸೊ ನೀವು ಇಂಟ್ರೆಸ್ಟೆಡ್ ಇದ್ದೀರಾ, ತಗೊಳ್ತೀರಾ ಫೋನ್ಸ್ಗಳನ್ನ ಅಂದ್ರೆ ಕಮೆಂಟ್ ಮಾಡಿ. ಲಿಸ್ಟ್ ಅಲ್ಲಿ 4ನೇ ಕ್ವಶನ್ ದರ್ಶನ್ ಅವ್ರು ಕೇಳ್ತಾ ಇದ್ದಾರೆ, ಕನ್ನಡ ಟೆಕ್ ಯೂಟ್ಯೂಬರ್ಸ್ಗೆ ಯಾಕೆ ಬ್ರ್ಯಾಂಡ್ಸ್ ಚಾನ್ಸ್ ಕೊಡ್ತಾ ಇಲ್ಲ? ಲಾಂಚ್ ಇವೆಂಟ್ಸ್ಗೆ ಸ್ಮಾರ್ಟ್ ಫೋನ್ಸ್ಗಳೆಲ್ಲ ಯಾರು ಕಳಿಸ್ತಾ ಇಲ್ಲ? ಹೌದು ಫ್ರೆಂಡ್ಸ್, ಈ ಕ್ವಶನ್ ಕೂಡ ನೀವು ತುಂಬಾ ಸರ್ತಿ ಕೇಳಿದಿರಾ. ಬಟ್ ಇದನ್ನ ಅಷ್ಟೊಂದು ಶಾರ್ಟ್ ಆಗಿ ಹೇಳಕ್ಕಾಗಲ್ಲ, ಡೀಪ್ ಆಗಬೇಕು. ಬಟ್ ಸ್ಟಿಲ್ ನಾನು ಶಾರ್ಟ್ ಆಗಿ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಏನಕ್ಕೆ ಸ್ಪಾನ್ಸರ್ಶಿಪ್ ಸಿಗಲ್ಲಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಟೆಕ್ ಯೂಟ್ಯೂಬರ್ಸ್ಗಳ ಸಂಖ್ಯೆ ತುಂಬಾ ಕಮ್ಮಿ ಇದೆ. ಇದು ಯಾಕೆ ಕಮ್ಮಿ ಇದೆ ಅಂತಂದ್ರೆ ಆಡಿಯನ್ಸ್ ಸಪೋರ್ಟ್ ಇದೆ. ಬಟ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಲಯಾಳಂ, ತೆಲುಗು, ತಮಿಳೆಲ್ಲ ಯಾವ ರೀತಿ ಆಡಿಯನ್ಸ್ ಸಪೋರ್ಟ್ ಇದೆ, ಅವ್ರ ಲ್ಯಾಂಗ್ವೇಜ್ ನ ಬಿಟ್ಟು ಬೇರೆ ಯಾವುದೇ ವಿಡಿಯೋಸ್ ನೋಡೋಣ ನೋಡಿ. ಸೊ ಆ ರೀತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜನ ಎಲ್ಲ ಹಿಂದಿ ವಿಡಿಯೋ ನೋಡ್ತಾರೆ, ಇಂಗ್ಲಿಷ್ ವಿಡಿಯೋ ನೋಡ್ತಾರೆ, ಎಷ್ಟೋ ಬೇರೆ ಬೇರೆ ಏನೇನೋ ಕಂಟೆಂಟ್ಸ್ ನೋಡ್ತಾರೆ. ಕರ್ನಾಟಕದಲ್ಲಿ ಟೆಕ್ ಕಮ್ಯುನಿಟಿಗೆ ಮಾತ್ರ ಈ ರೀತಿಯಾದಂತಹ ಸಪೋರ್ಟ್ ಜನರಿಂದ ಸಿಗ್ತಾ ಇಲ್ಲ. ಅದಕ್ಕೆ ರೀಸನ್ಸ್ ಗಳು ಕೂಡ ಇದೆ. ಸೊ ಇವಾಗ ನಾನು ಒಂದು ಲೆವೆಲ್ ಆಗಿ ನಾಲೆಜ್ ಇಟ್ಕೊಂಡಿದ್ದೀನಿ ಅಂತಂದ್ರೆ ನನಗಿಂತ ಜಾಸ್ತಿ ನಾಲೆಜ್ ಇರೋರು ಕೂಡ ಮಾರ್ಕೆಟ್ ಅಲ್ಲಿ ಇದ್ದಾರೆ. ಸೊ ಅವ್ರನ್ನ ಪ್ರಿಫರೆನ್ಸ್ ಇಟ್ಕೊಂಡು ಜನ ವಿಡಿಯೋಸ್ ನೋಡ್ತಾ ಇದ್ದಾರೆ ಹಿಂದಿ, ಇಂಗ್ಲಿಷ್, ಬೇರೆ ಭಾಷೆಗಳಲ್ಲಿ. ಸೊ ಆ ರೀತಿ ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ಗಳು ನಾಲೆಜ್ ಇಲ್ಲ, ಇಟ್ಕೊಂಡಿಲ್ಲ, ಶೇರ್ ಮಾಡ್ತಾರೆ ಅಂತ ಹೇಳ್ತಿಲ್ಲ. ಸೊ ನಮ್ಮ ಎಫರ್ಟ್ ಯಾವ ರೇಂಜ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಬಟ್ ಜನರ ಬೆಂಬಲ ಇನ್ನಷ್ಟು ಸಿಕ್ತಪ್ಪ ಅಂತಂದ್ರೆ ಡೆಫಿನೆಟ್ಲಿ ಈ ಏನ್ ಕ್ವಶನ್ ಇದೆ ಇದಕ್ಕೆ ಆನ್ಸರ್ ಸಿಗುತ್ತೆ. ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳಿದ್ರೆ, ಬ್ರ್ಯಾಂಡ್ಸ್ ಗಳು ಲೈಕ್ ಇವಾಗ ಒಂದು ಫೋನ್ಸ್ ನಾವು ಲಾಂಚ್ ಮಾಡಿದ್ರೆ ಅದನ್ನ ಪ್ರಮೋಷನ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ಟೇಟ್ ವೈಸ್ ಹೋಗ್ತಾರೆ. ಸೊ ಇಲ್ಲಿ ಆಡಿಯನ್ಸ್ ಚೆನ್ನಾಗಿದೆ, ಸೊ ಇಲ್ಲಿ ನಾವು ಜಾಸ್ತಿ ಕೊಡೋಣ, ಲೈಕ್ ಇಲ್ಲಿ ಪ್ರಮೋಷನ್ ಜಾಸ್ತಿ ಇರಲಿ. ಸೊ ಟೆಕ್ ಅಲ್ಲಿ ಇಂಟ್ರೆಸ್ಟ್ ಇರುವ ಹಾಗೆ ಅವರವರ ಸ್ಟೇಟ್ ಅಲ್ಲಿ ಪ್ರಮೋಷನ್ಸ್ ಕೊಡ್ತಾರೆ. ಸೊ ನಮ್ಮ ಕರ್ನಾಟಕಕ್ಕೆ ಬಂದ್ವಿ ಅಂತಂದ್ರೆ ಸೆಲೆಕ್ಟೆಡ್ ಇರೋರೇ ಒಂದು ಬೆರಳಿಂದ ಎನಿಸುವಾಗೆ ಟೆಕ್ ಯೂಟ್ಯೂಬರ್ಸ್ ಗಳಿದ್ದಾರೆ. ಅದರಲ್ಲಿ ಒಬ್ಬರಿಬ್ಬರಿಗೆ ಫೋನ್ಸ್ ಗಳು ಸಿಗುತ್ತೆ, ನಂತರ ಉಳಿದ ಕ್ರಿಯೇಟರ್ಸ್ ಗಳು ಸಿಗಲ್ಲ. ಸೊ ಅವರು ಡಿಮೋಟಿವೇಶನ್ ಇಟ್ಕೊಂಡು ಲೈಕ್ ಅವರು ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಹೀಗಾಗಿ ಬ್ರ್ಯಾಂಡ್ಸ್ ಗಳಿಲ್ಲ ಅಂತಂದ್ರೆ ಕ್ರಿಯೇಟರ್ಸ್ ಗಳಿಲ್ಲ. ಸೊ ಇದೇ ಒಂದು ಪ್ರಾಬ್ಲಮ್ ಆಗಿದೆ. ಬಟ್ ಇದು ಇವತ್ತಿನ ನಾಳೆ ಸಾಲ್ವ್ ಆಗೇ ಆಗತ್ತೆ. ಸೊ ಟೆಕ್ ಕ್ರಿಯೇಟರ್ಸ್ ಹೇಗೆ ಬೆಳೀತಾ ಹೋಗ್ತಾರೆ ಹಾಗೆ ಹಿಂದಿನ ಕ್ರಿಯೇಟರ್ಸ್ ಕೂಡ ಬರ್ತಾ ಹೋಗ್ತಾರೆ. ಸೊ ನಿಮ್ಗೆ ಆನ್ಸರ್ ಸಿಕ್ಕಿರ್ಬೋದು ಕ್ಲಿಯರ್ ಆಗಿ. ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಕ್ವಶನ್ ರೋಹಿತ್ ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮ ರೀಲ್ಸ್ ಎಡಿಟರ್ ಬೆಂಕಿ ಗುರು. ಹೌದು ಫ್ರೆಂಡ್ಸ್, ನಮ್ಮ ರೀಲ್ಸ್ ಎಡಿಟಿಂಗ್ ಅಲ್ಲಿ ನಾವು ಒಂದೊಂದು ದಿನ ಡೆಡಿಕೇಟೆಡ್ಲಿ ಸ್ಪೆಂಡ್ ಮಾಡ್ತೀವಿ. ಸೊ ನಮ್ಮ ಎಡಿಟರ್ಸ್ ಎಲ್ಲ ಯಾವ ರೇಂಜ್ ಕಷ್ಟ ಪಡ್ತಾ ಇದಾರೆ ನೋಡೋಣ ಬನ್ನಿ.
ಸೊ ಇದು ನಮ್ಮ ಮೇನ್ ಎಡಿಟಿಂಗ್ ರೂಮ್. ಸೊ ನಮ್ಮ ರೀಲ್ಸ್ ಬೆಳಿಗ್ಗೆ 8 ಗಂಟೆಯಿಂದ ರೀಲ್ಸ್ ಎಡಿಟಿಂಗ್ ನಡೆತಾ ಇದೆ. ಸೊ ನಾವು ತುಂಬಾ ಎಫರ್ಟ್ ಹಾಕಿರ್ತೀವಿ, ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಏನ್ ಮಾಡತ್ತೀನಿ ಇದು ಎಡಿಟಿಂಗ್ ಬಿಟ್ಟ ಪಿಕ್ಚರ್ ನೋಡತ್ತಿ ಇದೊಂದು ಕಾಮಿಡಿ ಇತ್ತು ಅಷ್ಟೇ ಫ್ರೆಂಡ್ಸ್. ನಮ್ಮ ಟೀಮ್ ತುಂಬಾ ಎಫರ್ಟ್ ಆಗುತ್ತೆ, ಅದು ಪ್ರತಿಯೊಂದು ಶಾರ್ಟ್ ಅಲ್ಲಾಗಿರ್ಲಿ, ವಿಡಿಯೋ ಎಡಿಟಿಂಗ್ ಆಗಿರ್ಲಿ, ಬಿ ರೋಲ್ಸ್, ಥಂಬ್ನೇಲ್ ಪ್ರತಿಯೊಂದರಲ್ಲಿ ನಾವು ಇಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ವಿ. ಸೊ ನೀವೇನೇ ನೋಡಿದ್ರು ಇದೆಲ್ಲ ನಮ್ಮ ಟೀಮ್ ವರ್ಕ್ ಇದೆ. ಸೊ ಬೆಸ್ಟ್ ಎಡಿಟಿಂಗ್, ಗುಡ್ ಎಡಿಟಿಂಗ್ ನೀವೇನೋ ಕಮೆಂಟ್ ಮಾಡ್ತೀರಾ, ಅದೆಲ್ಲ ನಮ್ಮ ಟೀಮ್ಗೆ ಕ್ರೆಡಿಟ್ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ಅರ್ಜುನ್ ಅವ್ರು ಕೇಳ್ತಾ ಇದಾರೆ, 30,000 ರೂಪಾಯಿಗೆ ಬೆಸ್ಟ್ ಫೋನ್ ಯಾವುದು? ನನ್ಗೊಂದು 5,000 ರೂಪಾಯಿಗೆ ತಗೋಬೇಕು, ಯಾವ್ದು ಹೇಳು? ಓಕೆ, 30,000 ರೂಪಾಯಿಗೆ ನಾನು 3 ಬೆಸ್ಟ್ ಫೋನ್ಸ್ ಗಳನ್ನ ಸಜೆಸ್ಟ್ ಮಾಡ್ತೀನಿ. ಸೊ ಮೊದಲು 25,000 ರಿಂದ 28,000 ರೂಪಾಯಿಗೆ ರಿಯಲ್ಮಿ 10 Pro Plus ಸಖತ್ತಾಗಿದೆ, ಕರ್ವ್ ಡಿಸ್ಪ್ಲೇ, ಕ್ಯಾಮ್ರಾ ಎಲ್ಲ ಅಲ್ಟಿಮೇಟ್ ಆಗಿ ಕೊಡ್ತಾ ಇದ್ದಾರೆ. ಎರಡನೇದಾಗಿ ರೆಡ್ಮಿ ನೋಟ್ 12 Pro Plus, ಇದು ಮಾತ್ರ ಸಖತ್ತಾಗಿದೆ, ಡಿಸೈನ್ ಮತ್ತು ಕ್ಯಾಮ್ರಾ ಎಲ್ಲ ಅಲ್ಟಿಮೇಟ್ ಆಗಿದೆ, ನನಗೆ ತುಂಬಾ ಇಷ್ಟ ಆಯ್ತು. ಇದನ್ನ ಬಿಟ್ರೆ ನೀವೊಂದು ಪರ್ಫಾರ್ಮೆನ್ಸ್ ಅಲ್ಲಿ ಬೀಸ್ಟ್ ಹುಡುಕಿದ್ರೆ ಅಂತಂದ್ರೆ ಐಕ್ಯೂ ನಿಯೋ 7, ಈ ಮೂರಲ್ಲಿ ಯಾವುದೇ ಫೋನ್ ತಗೊಂಡ್ರು ವ್ಯಾಲ್ಯೂ ಫಾರ್ ಮನಿ ಇದೆ. ರಿಡಿಸಲಿ ನೆಕ್ಸ್ಟ್ ಕ್ವಶನ್, ಅದು ಡ್ರೈವಿಂಗ್ ಅವರು ಕೇಳ್ತಾ ಇದಾರೆ, ಹಲೋ ಬಾಸ್, ನೀವು ಟೇಬಲ್ ಮೇಲೆ ಗ್ಯಾಜೆಟ್ಸ್ ಯಾಕೆ ಬಿಸಾಕ್ತೀರಾ? ಈ ಕ್ವಶನ್ಗೆ ಆನ್ಸರ್ ಕೊಡೋಕ್ಕಿಂತ ಮುಂಚೆ ಮೊದಲು ಕಾಲಲ್ಲೆಲ್ಲ ಇರುವೆಗಳು ನಿಂತ್ಕೊಂಡಿದೆ. ಎನಿವೆ ಈ ಕ್ವಶನ್ ನೀವು ತುಂಬಾ ಸರ್ತಿ ನಮ್ಗೆ ಕೇಳಿದಿರಾ, ಲೈಕ್ ಏನಾಗ ನಾನು ಗ್ಯಾಜೆಟ್ಸ್ಗಳನ್ನ ಟೇಬಲ್ ಈ ರೀತಿ ಎತ್ತಾಕ್ತೀನಪ್ಪ, ಬಿಸಾಕ್ತೀನಿ ಅಂತ ಹೇಳಿದ್ರೆ ಇದೊಂಥರ ಒಳಗಿನ ಎನರ್ಜಿ ಗೈ. ಸೊ ಎಂಟ್ರಿ ಬೆಂಕಿ ತರ ಇರ್ಲಿ ಅನ್ಕೊಳ್ಳೋಕೆ ನಾವು ಈ ರೀತಿಯಾದ ಒಂದು ಸ್ಟಾರ್ಟಿಂಗ್ ಎಫರ್ಟ್ ಆಗ್ತೀವಿ. ಬಟ್ ಇದನ್ನೇ 3-4 ಸರ್ತಿ ನಾವು ರೀಟೇಕ್ ತಗೊಂಡು ಒಂದು ಬೆಂಕಿ ಎಂಟ್ರಿ ಸಲುವಾಗಿ ತುಂಬಾ ಎಫರ್ಟ್ ಆಗ್ತೀವಿ. ಹೋಪ್ಫುಲಿ ತುಂಬಾ ಜನರಿಗೆ ಇಷ್ಟ ಆಗುತ್ತೆ. ಕೆಲವೊಂದು ಜನರಿಗೆ ಏನಪ್ಪ ಹಿಂಗ್ ಬಿಸಾಕ್ತೀರಾ ಅಂತ ಅನ್ಕೋಬಹುದು, ಬಟ್ ಇದನ್ನ ನಾನು ಬರ್ತಾ ಫಿಕ್ಸ್ ಮಾಡ್ತೀನಿ ಆಯ್ತಾ. ಈ ರೀತಿಯಾದ ಗ್ಯಾಜೆಟ್ಸ್ಗಳನ್ನ ಬಿಸಾಕಾಗಲ್ಲ. ಆಕ್ಚುಲಿ ಅದನ್ನ ಒಂದು ಪಾಸಿಟಿವ್ ವೇನಲ್ಲಿ ನಾವು ಮಾಡ್ತಾ ಇರ್ತೀವಿ, ಬಟ್ ಜನರಿಗೆ ಅದು ನೆಗೆಟಿವ್ ಅನ್ಸುತ್ತೆ. ಇದನ್ನ ಫಿಕ್ಸ್ ಮಾಡೋಣ ಗುರು ಆದಷ್ಟು ಬೇಗ, ಚಿಂತೆ ಬಿಟ್ಬಿಡಿ. ನೆಕ್ಸ್ಟ್ ಕ್ವಶನ್ ಕ್ಲಾಸಿಕ್ ಜೆ ಅಂತ ಕೇಳ್ತಾರೆ, ನೀವು ಡಾಕ್ಟರ್ಗೆ ಹೇರ್ ಕಟ್ ಮಾಡ್ಸಲ್ವಾ? ರೀ ಡಾಕ್ಟ್ರೆ, ನಿಮಗೆ ಇದೆ ಕ್ವಶನ್, ಇದು ನೀವೇ ಆನ್ಸರ್ ಮಾಡ್ಲೇಬೇಕು. ಏನಕ್ಕೆ ನೀವು ಕಟಿಂಗ್ ಮಾಡ್ಸಲ್ಲ? ಯಾವಾಗ ಮಾಡ್ತೀರಾ? ನನ್ ಕೇಳ್ತಿದ್ದಾರೆ, ನೀವೇ ಹೇಳಿ. ನೋಡಿ, ಅದಕ್ಕೆ ಸೀಕ್ರೆಟ್ ಪ್ಲಾನ್ಸ್ ಗಳಿದೆ. ಸೊ ಅದನ್ನೆಲ್ಲ ರಿವೀಲ್ ಮಾಡೋಂಗಿಲ್ಲ. ನಾವು ಏನೇ ಕಟಿಂಗ್ ಮಾಡ್ಕೊಂಡ್ರು ಒನ್ ಟೈಮ್ ಜಿಂಬಾಬ್ವೆ. ಲಿಸಲಿ ನೆಕ್ಸ್ಟ್ ಕ್ವಶನ್, ಫ್ಯಾಸ್ ವರ್ಲ್ಡ್ ಅವ್ರು ಕೇಳ್ತಾವ್ರೆ, ಐ ಆಮ್ ಪ್ಲಾನಿಂಗ್ ಟು ಓಪನ್ ಅ ನ್ಯೂ ಯೂಟ್ಯೂಬ್ ಚಾನಲ್, ಸಜೆಸ್ಟ್ ದಿ ಬೆಸ್ಟ್ ಟ್ರೆಂಡಿಂಗ್ ಟಾಪಿಕ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಯಾವುದೇ ಟ್ರೆಂಡಿಂಗ್ ಟಿಪ್ಸ್ಗಳು ಲೈಕ್ ಇದನ್ನ ನೀವು ಫಾಲೋ ಮಾಡಿದ್ರೆ 100% ಸಕ್ಸಸ್ ಆಗ್ತೀರಾ, ಜಾಸ್ತಿ ಗ್ರೋತ್ ಆಗ್ತೀರಾ ಅನ್ನೋದಕ್ಕಿಂತ ಟಿಪ್ಸ್ಗಳಿದೆ. ಬಟ್ ಅದನ್ನ ನಾವು ಸ್ಮಾರ್ಟ್ಲಿ ಫಾಲೋ ಅಪ್ ಮಾಡಬೇಕು, ಕರೆಂಟ್ ಮಾರ್ಕೆಟ್ನ ಅರ್ಥ ಮಾಡ್ಕೋಬೇಕು. ಡೈರೆಕ್ಟ್ಲಿ ಬಾವಿಗೆ ಜಂಪ್ ಹೊಡಿಬೇಡಿ. ಸೊ ಬಾವಿನಲ್ಲಿ ನೀರು ಯಾವ ರೀತಿ ಇದೆ, ಟೇಸ್ಟ್ ಯಾವ ರೀತಿ ಇದೆ, ಸೊ ಎಲ್ಲ ರಿಸರ್ಚ್ ಮಾಡಿ. ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ಕೂಡ ನೀವು ಯಾವ ಚಾನಲ್ ಮಾಡಬೇಕು, ನಿಮ್ಗೆ ಏನ್ ಇಷ್ಟ ಇದೆ, ಸೊ ಜನರಿಗೆ ಇದು ಇಷ್ಟ ಆಗತ್ತಾ, ಈ ಪ್ಲೇಸ್ ಕಮ್ಮಿ ಇದೆ, ಸೊ ಇಲ್ಲಿ ನಾನು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಎಲ್ಲ ವರ್ಕೌಟ್ ಆಗತ್ತಾ, ಸೊ ಇದನ್ನ ರಿಸರ್ಚ್ ಮಾಡಿಬಿಟ್ಟು ನಿಮ್ಮ ಕೆಪಾಸಿಟಿನ ತಿಳ್ಕೊಂಡು ಆಮೇಲೆ ಎಂಟ್ರಿ ಕೊಡಿ. ಯಾವ ರೀತಿ ಎಂಟ್ರಿ ಇರಬೇಕಪ್ಪ ಅಂತಂದ್ರೆ ನಿಮ್ಮನ್ನ ನೋಡ್ಬಿಟ್ಟು ಎಲ್ಲರೂ ಅಲ್ಲಾಡಿರ್ಬೇಕು. ಸೊ ಆ ರೀತಿ ಎಂಟ್ರಿ ಕೊಡಿ. ಸೊ ಆವಾಗ ನೀವೇನು ಮಾರ್ಕೆಟ್ ನಲ್ಲಿ ಸಾಧಿಸಿ ತೋರ್ಸಕ್ಕಾಗತ್ತೆ. ಸೊ ಅಲ್ಲಿ ತನಕ ಜಸ್ಟ್ ಬಂದ್ಬಿಟ್ಟು ಟೈಮ್ ತಗೊಂಡು ಇದೇನು ವರ್ಕೌಟ್ ಆಗ್ತಾ ಇಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿದಿನ ಹೊರಗೆ ಬರಕ್ ಆಗ್ತಾ ಇಲ್ಲ, ಸೊ ಈ ರೀತಿ ಸಿಕ್ಕಾಕಕ್ ಹೋಗ್ಬಿಡಿ. ಮಾರ್ಕೆಟ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಬಾವಿನಲ್ಲಿ ಜಂಪ್ ಮಾಡಿ, ನಿಮ್ದೇ ಬಾವಿ ನೆಕ್ಸ್ಟ್. ರಿಡಿಸಲಿ ಲಾಸ್ಟ್ ಕ್ವಶನ್, ಅದು ಶರತ್ ಅವ್ರು ಕೇಳ್ತಾ ಇದಾರೆ, ಬ್ರೋ ಹೌ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಅನ್ಬಾಕ್ಸ್ ಲವ್ ಫ್ರಮ್ ಗದಗ? ಹೌದು, ಅನ್ಬಾಕ್ಸಿಂಗ್ ಅಲ್ಲಿ ಫುಲ್ ಎಕ್ಸೈಟ್ ಇರ್ತೀವಿ. ಸೊ ಒಂದು ಒಳಗಿನ ಎನರ್ಜಿ ಸಿಗುತ್ತೆ, ಅದು ಸ್ಪೆಷಲಿ ಸ್ಮಾರ್ಟ್ ಫೋನ್ಸ್ ಅನ್ಬಾಕ್ಸ್ ಮಾಡಕ್ಕೆ. ಕೆಲವೊಂದು ಟೈಮ್ ಕಂಟಿನ್ಯೂಸ್ಲಿ ಗ್ಯಾಜೆಟ್ಸ್ ಗಳು ತಗೊಂಡ್ ನಿಂದಿರ್ತೀವಿ. ಸೊ ಬೇಜಾರಾಗಿರೋದು ಗುರು, ವಿಡಿಯೋ ಮಾಡಬಾರ್ದು ಅಂತ ಅನ್ಸಿರುತ್ತೆ. ಅಂತ ಟೈಮಲ್ಲಿ ಕೆಲವೊಂದು ಟೈಮ್ ಬೇಜಾರ್ ಆಗತ್ತೆ. ಬಟ್ ನೀವು ಸಪೋರ್ಟ್ ಮಾಡ್ತಿರುವಂತ ವಿಡಿಯೋಸ್ಗಳು, ಆ ಸಿರೀಸ್ ನ ಶೂಟ್ ಮಾಡ್ಬೇಕಾದ್ರೆ ನಾನು ಜಾಸ್ತಿ ಎಕ್ಸೈಟ್ ಇರ್ತೀನಿ. ಒಂದು ಸ್ಮಾರ್ಟ್ ಫೋನ್ಸ್ ಗಳನ್ನ ರಿವ್ಯೂ ಮಾಡ್ಬೇಕಾದ್ರೆ, ಇನ್ನೊಂದು ಟಾಪ್ 5 ಗ್ಯಾಜೆಟ್ ಸೀರೀಸ್ ಅನ್ಬಾಕ್ಸ್ ಮಾಡ್ಬೇಕಾದ್ರೆ. ಸೊ ನಿಮ್ ಪ್ರೀತಿ ಇಲ್ಲಿ ಜಾಸ್ತಿ ಸಿಗತ್ತೆ. ಸೊ ಇಲ್ಲಿ ಎಕ್ಸೈಟ್ ಇರ್ತೀವಿ, ಜಾಸ್ತಿ ಎಫರ್ಟ್ ಹಾಕ್ತೀವಿ. ನಿಮ್ ಪ್ರೀತಿ ಎಷ್ಟೊಂದು ಸಿಗತ್ತೆ ಅದ್ರ ಡಬಲ್ ನಾವು ಕೆಲಸ ಮಾಡ್ತಾ ಇದ್ವಿ. ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾನೆ ಇರ್ಬೋದು. ಎಸ್, ನಿಮ್ಮ ಅನಿಸಿಕೆಗಳು ಹೇಗಿತ್ತು ನಮ್ಮ ಈ ಟೆಕಿಸೋಮ್ಸ್ ಟೀಮ್ ಅಥವಾ ಟೆಕಿಸೋಮ್ಸ್ ಕನ್ನಡ ನಮ್ಮ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಚಾನಲ್ ಬಗ್ಗೆ ನಿಮ್ಮ ಒಪಿನಿಯನ್ಸ್ಗಳು, ನಿಮ್ಗೆ ಏನ್ ಅನ್ಸುತ್ತೆ, ನಾವು ಹೇಗೆ ಕೆಲಸ ಮಾಡ್ತಾ ಇದ್ರಿಗೆ ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಪ್ರೋತ್ಸಾಹಿಸಿ. ಸಿಗೋಣಂತೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ನೆಕ್ಸ್ಟ್ ಒನ್. ನಮಸ್ಕಾರ.